ಮಂತ್ರಿಗಳಿಗೆ ಆ ಕೆಪಾಸಿಟಿ ಇದೆ ಕಣ್ರಿ. 2 ನಿಮಿಷದಲ್ಲೂ ಮುಗಿಸ್ತಾರೆ, 10 ನಿಮಿಷದಲ್ಲೂ ಮುಗಿಸ್ತಾರೆ. 4 ಹಳ್ಳಿನ 4 ದಿನ ಅಲ್ಲ 4 ನಿಮಿಷಕ್ಕೂ ಮುಗಿಸ್ತಾರೆ ಅಂತ ನೀವು ಉತ್ತರ ಕೊಡ್ತಾ ಇದ್ದೀರಿ. ನಾನು ಹೇಳಿಲ್ಲ 4 ನಿಮಿಷದಲ್ಲಿ ಮುಗಿಸ್ತಾರೆ ಅಂತ ನಾನು ಹೇಳಿಲ್ಲ. ಆಯ್ತು, ಪ್ರಶ್ನೆ ಮುಗಿಸಕ್ಬಿಡಿ. ಪ್ರಶ್ನೆ ಇಲ್ಲ ನಾನು ಮಾತಾಡ್ತಿರೋದು ನಾನು ಹೇಳಿರೋದು ಒಂದೇ. 10 ನಿಮಿಷದಿಂದ 15 ನಿಮಿಷಗಳ ಕಾಲ ಒಂದು ಮನೆಯಲ್ಲಿ ಸರ್ವೆ ನಡೀತಾ ಇದೆ. 60-70 ನಿಮಿಷ ಕೇಳಕ್ಕೆ ಟೈಮ್ ಸಾಕಾಗಲ್ಲ, ಇನ್ನು ಉತ್ತರ ಏನು ಕೊಡ್ತಾರೆ 10 ನಿಮಿಷದಲ್ಲಿ ಅಂತ ನಾನೇನು ಹೇಳಿಲ್ಲ. ಯಾರೋ ಒಬ್ಬರು ಅಂತ ಮನೆಗಳನ್ನ 5 ನಿಮಿಷದಲ್ಲಿ ಮುಗಿಸಿದ್ದಾರೆ ಅಂತ ನಾನು ಹೇಳಿಲ್ಲ. ಆಯ್ತು ಕೇಳಿ, 4 ಹಳ್ಳಿಗಳನ್ನ 4 ನಿಮಿಷದಲ್ಲಿ ಮುಗಿಸ್ತಾರೆ ಅಂತ ನಾನು ಹೇಳಿಲ್ಲ. 60-70 ಪ್ರಶ್ನೆ ಕೇಳಕ್ಕೆ ಮಿನಿಮಮ್ 15 ನಿಮಿಷ ಬೇಕು, ಅದನ್ನ ಗೊತ್ತಿಲ್ವಾ? ಮೀಡಿಯಾದಲ್ಲಿ ನೀವು ಕೂಡ ಇದ್ದಂತವ್ರೆ. 60-70 ಪ್ರಶ್ನೆನ ನಾನು ಇನ್ನೊಬ್ರು ಮುಂದೆ ಪ್ರಸ್ತಾಪ ಮಾಡ್ತೀನಿ ಕೇಳ್ತೀನಿ ಅಂದ್ರೆ ಮಿನಿಮಮ್ 15 ನಿಮಿಷ ಬೇಕು. ಉತ್ತರ ಯಾವಾಗ ತಗೊಳ್ತಾರೆ, ಯಾವಾಗ ಬರ್ಕೊಳ್ತಾರೆ? ನೀವ್ ಹೇಳಿದಕ್ಕೆ ಉತ್ತರ ಕೊಡ್ತೀನಿ. ಪ್ರಸ್ತಾಪ ಮಾಡೋದಕ್ಕೆ 15 ನಿಮಿಷ ಬೇಕು ಅಂತ ನಾನು ಮೀಡಿಯಾದಲ್ಲಿ ಮುಂಚೆ ಒಟ್ಟಿಗೆ ಕೆಲಸ ಮಾಡಿ ಬಂದಿದ್ವಿ ಆಯ್ತಾ. ಒಂದು ಪ್ರಶ್ನೆಗೆ 20 ಸೆಕೆಂಡ್ ಬೇಕಾಗುತ್ತೆ ನಾನು ಮಾತಾಡಿದ್ರೆ ಕೂಡ. ಆಯ್ತು, ನಿಮ್ಮ ಹೆಸರು ಏನು? 1 ನಿಮಿಷ ಬೇಕಾ? ನನ್ನ 1 ನಿಮಿಷ ಬೇಕಾ? ಅನ್ನೋದಕ್ಕೆ 20 ಸೆಕೆಂಡ್ ಬೇಕಾ? ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದಕ್ಕೆ 30 ಸೆಕೆಂಡ್ ಬೇಕಾ? ಇಲ್ಲ, ಕಾಂಗ್ರೆಸ್ ಒಂಥರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಸಮಜಾಯಿಷಿ ಕೊಡ್ತಾ ಇಲ್ಲ. ವಿದ್ಯಾವಂತರು ನಾವೇನ್ ಅವ್ರನ್ನ ಫಿಲ್ ಮಾಡಿ ಅಂತ ಹೇಳಿಲ್ಲ ರೀ. ನಾವು ಪ್ರಶ್ನೆ ಕೇಳೋದಕ್ಕೆ ವಿದ್ಯಾವಂತರಾಗಿರ್ಬೇಕಾಗಿಲ್ಲ, ಸಾಮಾನ್ಯ ಜ್ಞಾನ ಕೇಳಬೇಕು ಅಂದ್ರೆ ಏನ್ರಿ ಮಾತಾಡ್ತೀವಿ? ಶಿಕ್ಷಕರು ಮಾಡ್ತಾ ಇರೋದಕ್ಕೆ ನಾನು ಹೇಳ್ತಾ ಇರೋದು. ನೀವ್ ಯಾಕೆ ಅವ್ರನ್ನ ಕಲ್ಗಳಿದ್ದೀರಿ? ಪಾಪ ಸರ್ಕಾರಿ ಶಿಕ್ಷಕರನ್ನ ಅವರ ಸಾಮರ್ಥ್ಯ ನೀವ್ ಯಾಕೆ ಕಲ್ಗಳಿದ್ದೀರಿ? ಪಾಪ ನಿಮಗೆ ಏನ್ ಮಾಡಿದ್ದಾರೆ ಸರ್ಕಾರಿ ಶಿಕ್ಷಕರು? ಯಾವ್ದಾದ್ರು ಸರ್ಕಾರ ಕೆಲಸ ಮಾಡಿದಿರಾ? ಯಾವ್ದಾದ್ರು ಸರ್ಕಾರ ಕೆಲಸ ಸ್ಟೆನೋಗ್ರಾಫರು ರೀ ನನ್ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ, ನಾನು ಯಾಕ್ರಿ ಕೆಲಸ ಮಾಡ್ಬೇಕು? ವಿಧಾನಸೌಧದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಯಾಕ್ರಿ ಕೆಲಸ ಮಾಡ್ಬೇಕು? ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ಕೊಳ್ರಿ. ಥ್ಯಾಂಕ್ ಯು ಸ್ವಾತಿ ಅವರೇ. ಓಕೆ ಮುಗೀತು ತಡೀರಿ. ಸ್ವಾತಿ ಅವರೇ 1 ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್. ಏನ್ರಿ ಇದು ಡೆಕೋರಮ್ ಅಂತಾರೇನ್ರಿ? ಸ್ವಾತಿ ಅರುಣ್ ಅವರೇ ಮುಗಿಸ್ರಿ, ಕೇಳಿಸ್ಕೊಳ್ರಿ ಇಲ್ಲಿ ರೀ. ಸ್ವಾತಿ ಅವರೇ ಕೇಳಿಸ್ತಾ ಇದೆಯಾ? ಅರುಣ್ 1 ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್. 5 ಜನಕ್ಕೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಒಂದು ಪ್ರಶ್ನೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಇನ್ನೂ ಕೂಡ ನಿಂತಿಲ್ಲ, ಮನೆ ಮಠ ಎಲ್ಲ ಕಳ್ಕೊಂಡಿರುವಂತವ್ರಿಗೆ ಎಲ್ಲಿ ಹೋಗಿ ಯಾವ ಸಮೀಕ್ಷೆ ಮಾಡ್ತಾ ಇದ್ದೀರಿ? ಬೆಂಗಳೂರಿನಲ್ಲಿ ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ ಗಂಡ ಹೆಂಡತಿ, ಯಾವ ಮನೆಗೆ ಹೋಗಿ ಸ್ಟಿಕ್ಕರ್ ಹಾಕ್ತಾ ಇದ್ದೀರಿ? ಇನ್ನು 3-4 ದಿನಕ್ಕೆ ನೀವು ಕೊಟ್ಟಿರುವಂತಹ ಟೈಮ್ ಮುಗಿತಾ ಇದೆ. ಇದರ ನಡುವೆ ನಿಮ್ಮ ಸಮೀಕ್ಷೆ ಯಾವ ಹಂತಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಪಕ್ಷದಲ್ಲಿರೋರೇ ಇದಕ್ಕೆ ಸಹಕಾರ ಕೊಡ್ತಾ ಇಲ್ಲ, ಇನ್ನು ಬೇರೆಯವ್ರು ಕೊಡ್ತಾರೆ ಅಂತ ಹೆಂಗ್ ನಿರೀಕ್ಷೆ ಮಾಡ್ತೀರಿ?